ಶೋಭಾ, ಎಲ್ಲಿದ್ದಿ ಮಗಳೇ? ಈಗ ಕೂಸು ಒಪ್ಪಿಸುವ ಕಾರ್ಯಕ್ರಮ. ಬಾ, ಕುಳಿತುಕೋ. ಹಳೆ ದೇವರು ಎಲ್ಲಿದ್ದಾರೆ? ನೀವು ಎದುರಿಗಿದ್ದರೆ ನಮಗೆ ಸಂತೋಷ. ಹಳೆ ದೇವ್ರೆ, ನಮ್ಮ ಕೂಸನ್ನು ನಿಮಗೆ ಒಪ್ಪಿಸುತ್ತಿದ್ದೇವೆ. ಒಪ್ಪುತ್ತೀರಾ? ಒಪ್ಪುವುದೇನು, ಹೊತ್ತುಕೊಂಡು ಹೊರಟಿದ್ದೇನೆ ಅನ್ನುತ್ತೀರೇನು? ಎರಡೂ ಕುಟುಂಬಗಳು ಸಪ್ತರ್ಷಿಗಳಿಂದ ಗುರುತಿಸಲ್ಪಟ್ಟ ಎರಡು ಪೂರ್ವಜರು ಶಾಶ್ವತವಾಗಿ ಸಂಬಂಧ ಹೊಂದಿರುವ ಕ್ಷಣವನ್ನು ಸಂಕೇತಿಸುತ್ತದೆ ಈ ಕ್ಷಣ. ಶೋಭಾ ಎಂಬ ನಮ್ಮ ಮನೆಯ ಮಗಳನ್ನು ಪ್ರಸಾದ್ ಎಂಬ ಅಳಿಯ ದೇವರಿಗೆ, ಕುಲದೇವರ, ಗುರು ಹಿರಿಯರ ಮತ್ತು ಇಲ್ಲಿ ಸೇರಿದ ಎಲ್ಲ ಸಭಿಕರ ಆಶೀರ್ವಾದದಿಂದ ಹಾಗೂ ಕಿರಿಯರ ಹಾರೈಕೆಯಿಂದ ಕುಲಕರ್ಣಿಯವರ ಮನೆತನಕ್ಕೆ ಒಪ್ಪಿಸುತ್ತಿದ್ದೇವೆ. ಸಮಾಜದ ಕಣ್ಣಿನಲ್ಲಿ ಮಗಳು ಕೇವಲ ಒಂದು ಕುಟುಂಬದ ಸದಸ್ಯೆ ನಿಜ, ಆದರೆ ನಿಜವಾಗಿಯೂ ಒಂದು ಮಗಳು ಹೆಣ್ಣು ಕೂಸಾಗಿ, ಹುಡುಗಿಯಾಗಿ, ಅವರ ಅಪ್ಪನ ಅವ್ವನಾಗಿ, ತಾಯಿಯ ಮಗಳಾಗಿ, ತಂಗಿಯ ಅಕ್ಕನಾಗಿ, ಅವ್ವ ಅಪ್ಪನ ಜೀವವಾಗಿರುವ ಮುದ್ದು ಶೋಭಾ ಬದುಕಿನ ಭರವಸೆಯಾಗಿ, ಪ್ರೀತಿಯ ಸಂಕೇತವಾಗಿ, ತಂದೆ ತಾಯಿಯ ನಗುವಿಗೆ ಕಾರಣವಾಗಿ ದೈವ ಕೊಟ್ಟ ಮಗಳನ್ನು ಶ್ರೇಷ್ಠವರನಿಗೆ ಕೊಡುತ್ತಿದ್ದೇವೆ. ದಯವಿಟ್ಟು ಅಳಿಯಂದಿರು ನಮ್ಮ ಭಾವ ಮತ್ತು ನೆಗಣ್ಣಿ ಹೇಳುವ ಮಾತುಗಳನ್ನು ನನ್ನ ಮುಖಾಂತರ ಆಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಮಗಳಿಗೆ ಮಾತು ಬರುತ್ತೆ, ಆದರೆ ಮಾತನಾಡದ, ಸಂದರ್ಭಕ್ಕಷ್ಟೇ ಮಾತನಾಡುವ ಆಧುನಿಕತೆ ಇದ್ದರೂ ಅಪ್ಪನ ವೃತ್ತಿ ಪೌರೋಹಿತ್ಯವಾಗಿದ್ದರಿಂದ ಆಡಂಬರ ಮೆತ್ತಿಕೊಳ್ಳದೆ, 1000 ಡ್ರೆಸ್ಗಳನ್ನು ನೋಡಿದರೂ ಆಸೆ ಪಡದೆ, ತೈಲಂಗ್ ಮನೆತನದ ಗೌರವವನ್ನು ಕಾಪಾಡಿದ ಮಗಳನ್ನು ನಿಮ್ಮ ಕೈಗಳಲ್ಲಿ ಬಂಧಿಸುತ್ತಿದ್ದೇವೆ. ಇಷ್ಟುದ್ದ ಬೆಳೆದು ನಿಂತರೂ ಮುಗ್ಧತೆಯ ಮನದವಳು, ಕಪಟ ತಿಳಿಯದವಳು, ಅವಳ ಮನದಲ್ಲಿ ಅಡಗಿದೆ ಮಮತೆಯ ಕಡಲು, ಅಮ್ಮನ ನೆರಳು ಮತ್ತು ಅಪ್ಪನ ದೈವ ಅವಳು. ಅವಳ ಪಾಲು ಕೇಳುವ ಮೊದಲೇ ನನಗಿನ್ನು ಬೇಡ ಎನ್ನುವಳು, ತಂದೆಯ ಕಷ್ಟವನ್ನು ಅರಿತವಳವಳು, ತಾಯಿಯ ಕಣ್ಣೀರನ್ನು ಒರೆಸಿದವಳವಳು, ನಿಮ್ಮ ಮನೆಗೂ ಕೊಡುವವಳು ನೆರಳು, ನಮ್ಮ ಮನೆಯ ಹೆಣ್ಣು ಮಗಳು, ಪುಣ್ಯಕ್ಕೆ ಮಾತ್ರ ಸಿಗುವ ಹೊನ್ನು ಇವಳು. ನಮ್ಮೆಲ್ಲರ ಸಂತೋಷದಿಂದ ನಡೆಯುತ್ತಿದೆ ಈ ಮದುವೆ ಸಂಭ್ರಮ. ಅಳಿಯ ದೇವರಿಗೆ ನೀನು ಅರೆತು ಬೆರೆತು ನಡೆಯುವ ಬಾಳ ಸಂಗಾತಿಯಾಗಿ, ಕೆಲವಡಿ ಊರನ್ನು ಕೊನೆಯ ತನಕ ಉಳಿಸಿಕೊಳ್ಳುವ ಒಡತಿಯಾಗಿ, ಶ್ರೀಮತಿ ಹೇಮಾವತಿ ಮತ್ತು ದಿವಂಗತ ಶ್ರೀ ಗೋವಿಂದರಾವ್ ಕುಲಕರ್ಣಿಯವರ ಆಸ್ತಿಗೆ ರಾಣಿಯಾಗಿ, ಪ್ರಸಾದ್ ಎಂಬ ರಾಜನನ್ನು ಮಹಾರಾಜನನ್ನಾಗಿ ಮಾಡುವ ಜವಾಬ್ದಾರಿ ನಿನಗಿದೆ ಮಗಳೇ. ಗೌರವಾನ್ವಿತವಾಗಿ ಹಿರಿಯರಿಗೆ ಗೌರವಿಸುತ್ತಾ, ಕಿರಿಯರಿಗೆ ಸಂತೈಸುತ್ತಾ, ಅಕ್ಕ ಭಾವನೊಡನೆ ಸಂತಸದಿಂದಿದ್ದು, ಮೈದುನ ತಂಗಿಯ ಜೊತೆ ಸ್ನೇಹದಿಂದಿದ್ದು, ನಿನ್ನ ಸ್ಥಾನಕ್ಕೆ ನೀನೇ ಗೌರವವನ್ನು ತಂದುಕೋ ಮಗಳೇ. ಮುಕ್ತ ಸಂವಹನ, ನಂಬಿಕೆ, ಗೌರವ, ಸಹಾನುಭೂತಿ ಮತ್ತು ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವುದರಿಂದಲೇ ಸುಖ ಸಂಸಾರವನ್ನು ಹೊಂದಬಹುದು ಮಗಳೇ. ಶೋಭಾ ಕೇಳು, ಶೋಭಾ ಕೇಳು, ಇಂದು ಹೇಳುತ್ತೇವೆ. ಅರಿಯದ ಭಯವೊಂದು ನಮ್ಮ ಸುತ್ತಲೂ ಇತ್ತು, ಏಕೆಂದರೆ ನೀನೊಂದು ಹೆಣ್ಣೆಂದು. ಆದರೆ ಮತ್ತೊಂದು ಮಗ್ಗುಲಲ್ಲಿ ಪೂರ್ಣ ಚಂದಿರನ ಬೆಳದಿಂಗಳ ಹಾಗೆ ಕುಲದೇವರಾದ ನರಸಿಂಹದೇವರು ತಮ್ಮ ಪ್ರಸಾದವನ್ನು ಅಳಿಯ ದೇವರು ಪ್ರಸಾದನೆಂಬವರನ್ನು ಕೊಟ್ಟೇ ಬಿಟ್ಟರು. ಇವತ್ತಿನಿಂದ ನಾವು ಭಯದಿಂದ ದೂರವಾಗಿದ್ದೇವೆ, ಏಕೆಂದರೆ ಪ್ರಸಾದನೆಂಬ ಅಳಿಯನ ಸುರಕ್ಷತೆಯಲ್ಲಿ ನೀನಿರುವುದರಿಂದ. ಹೆಣ್ಣು, ಹೊನ್ನು, ಮಣ್ಣು, ಮಾಯೆ ಎಂಬ ಲೋಕರೂಢಿಯ ಬಣ್ಣದ ಛಾಯೆಯಡಿ ಮಗಳೆಂಬ ಮಾಣಿಕ್ಯವನ್ನು ದಾಂಪತ್ಯ ಎಂಬ ಕರೆಯಲ್ಪಡುವ ಮದುವೆ ಎಂದು ಮುಗಿಯಿತು. ಇಂದು ಸಂಜೆ ಬಾಗಿಲ ಹೊಸ್ತಲ ದಾಟಲಾಗುತ್ತದೆಯೋ ಇಲ್ಲೋ, ನೀನಿರದಿರುವ ಮನೆ, ಉಣ್ಣುವಾಗ, ಉಡುವಾಗ, ಏಳುವಾಗ, ಮಲಗುವಾಗ ನಿನ್ನ ನೆನಪಾಗಿ ಈ ಬಿಗಿದ ಗಂಟಲಿಗೆ ನೀರು ಬೇಕಾಗುವುದು ಮಗಳೇ. ಆದರೆ ಅದರಲ್ಲಿ ನಮ್ಮ ಮನೆ, ಮನ ಬೆಳಗುವುದು. ಕುಲಕರ್ಣಿಯವರ ಮನೆ ಆಗಲಿ ಜೇನುಗೂಡು, ಎಲ್ಲೋ ಹುಟ್ಟಿದ ನದಿ ಕಡಲ ಸೇರಿ ಧನ್ಯತೆ ಪಡೆವಂತೆ, ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತಿರಲಿ ನಿನ್ನ ನಡೆ. ನಿನ್ನ ಗಂಡನ ಛಾಪದಂತಿರಲಿ ನಿನ್ನ ಸಂತತಿ, ಆರತಿಗೊಂದಿರಲಿ, ಕೀರ್ತಿಗೊಂದಿರಲಿ. ಬಯಸಿದ್ದೆಲ್ಲ ನಿನ್ನ ಬಾಳಲ್ಲಿ ಸಿಗಲಿ. ತವರು ನೆನಪು ಕಷ್ಟದಲ್ಲೂ ಸುಖದಲ್ಲೂ ತೇಲುವಂತಿರಲಿ. ಇಂದಿನ ನಮ್ಮ ಮನೆಯ ಮಗಳು ಮುಂದಿನ ದಿನದಲ್ಲಿ ನಿಮ್ಮ ಮನೆಯ ಮಗಳಾಗಲಿ. ಹೋಗಿ ಮತ್ತೆ ಮತ್ತೆ ನೀವು ಕರೆದಾಗಲೆಲ್ಲ ಬರುತ್ತೇನೆಂದು ಹೇಳು ಮಗಳೇ. ತಂಗಿ ಸೃಷ್ಟಿಗೆ
ಅಣ್ಣ ಸಂಭ್ರಮನಿಗೆ, ಕಾಕು ಕಾಕಾನಿಗೆ, ದೊಡ್ಡಮ್ಮ ದೊಡ್ಡಪ್ಪನಿಗೆ, ಅತ್ಯ ಮಾಮನಿಗೆ, ಅಣ್ಣಂದಿರಿಗೆ, ಅವ್ವ ಅಪ್ಪನಿಗೆ, ಮೌಶಂದರಿಗೆ ಎಲ್ಲರಿಗೂ ಹಾಗೂ ಆಶೀರ್ವದಿಸಲು ಬಂದ ಎಲ್ಲ ಬಳಗಕ್ಕೆ ನಾನು ನನ್ನ ಮನೆಯನ್ನು ಬೆಳಗಿಸುತ್ತಾ ತವರು ಮನೆಯ ಕೀರ್ತಿ ಬೆಳೆಯಲಿ ಎಂದು ಹಾರೈಸುತ್ತೇನೆಂದು ಹೇಳು ಮಗಳೇ. ನನ್ನಂತ ತವರು ಮನೆಯ ಸಂತತಿ ಸಾವಿರವಾಗಲಿ ಎಂದು ಹರಸು. ನಿನ್ನ ತವರು ಮನೆಗೆ ಒಳ್ಳೆಯದಾಗಲಿ ಎಂದು ಹೇಳು. ಕೀರ್ತಿವಂತಳಾಗು. ಪರಿವರ್ತನೀ ಸಂಸಾರೇ ಮೃತಃ ಕೋವಾನ್ ಜಾಯತೆ ನ ಜಾತೋ ಏನ್ ಜಾತೇನ ಯಾತಿ ವಂಶಃ ಸಮುನ್ನತಿಂ. ಕೇವಲ ಮನುಷ್ಯ ಹುಟ್ಟುವುದರಿಂದ ಕುಲ ಉದ್ಧಾರವಾಗಲಾರದು. ಅತಿಯಾದ ಸಾಧನೆಯಿಂದ ಮಾತ್ರ ಹುಟ್ಟು ವಂಶದ ಕೀರ್ತಿಯನ್ನು ಹೆಚ್ಚಿಸುತ್ತದೆ ಮಗಳೇ. ಹೋಗಿ ಬಾ, ನಿನಗೆ ಒಳ್ಳೆಯದಾಗಲಿ.